ವ್ಯಕ್ತಿತ್ವ ಪರಿವರ್ತನೆ ಕುರಿತ ನನ್ನ ಕೃತಿ, ಇದುವರೆಗೆ ನಾನು ಬರೆದಿರುವ ಕೃತಿಗಳಲ್ಲಿ ನನ್ನ ಮಾಸ್ಟರ್ ಪೀಸ್ ಅಂತ ಹೇಳ್ತೇನೆ. ಕಾರಣ ಏನಂದರೆ 3-4 ವರ್ಷ ವರ್ಕ್ ಮಾಡಿ 36 ಪಾಯಿಂಟ್ಸ್ನ ನಿಮಗೋಸ್ಕರ ರೆಡಿ ಮಾಡಿದೆ. ಅಂದರೆ ಎತ್ತರೆತ್ತರಕ್ಕೇರಲು 36 ಮೆಟ್ಟಿಲುಗಳು ಬೇಕು, ನಿಮ್ಮ ಬದುಕು ಬದಲಿಸಬಲ್ಲ ಕೃತಿ ವ್ಯಕ್ತಿತ್ವ ಪರಿವರ್ತನೆ ಅಂತ. ಏನು ಗೊತ್ತಾ ಸ್ನೇಹಿತರೆ, ಒಂದು ಹದ್ದಿನ ಕತೆ ಹೇಳ್ಬಿಡ್ತಾನೆ, ನಿಮ್ಗದು ಕ್ಲಾರಿಟಿ ಬರ್ತದೆ. ಹದ್ದಿಗೆ ವಯಸ್ಸೆಷ್ಟು ಅಂದರೆ ನಾನು 40+30 ಅಂತ ಹೇಳ್ತಾನೆ. 40 ಇಯರ್ಸಲ್ಲಿ ಏನಾಗ್ತದೆ, ಹದ್ದು ಮುದಿಯಾಗುತ್ತೆ, ತನ್ನ ಕೊಕ್ಕು ತಿನ್ನೋಕ್ಕಾಗಲ್ಲ. ಅದಕ್ಕೆ ಎರಡೇ ಆಯ್ಕೆ ಇರುತ್ತೆ ಹದ್ದಿಗೆ, ಇಲ್ಲ ಸಾಯಬೇಕು, ಇಲ್ಲ ಒಂದು ತೊಂದರೆ ಕಷ್ಟದ ಒಂದು ಪ್ರಕ್ರಿಯೆಯಲ್ಲಿ ಅದು ಭಾಗಿಯಾಗಬೇಕು. ಸಾಮಾನ್ಯವಾಗಿ ಹದ್ದುಗಳೇನು ಮಾಡುತ್ತೆ ಅಂದರೆ, ಒಂದು ಬಂಡೆ ಹತ್ರ ಹೋಗಿ ತನ್ನ ಕೊಕ್ಕನ್ನು ಕಿತ್ಕೊಳ್ತವೆ. ಕಿತ್ಕೊಂಡ್ಮೇಲೆ ತಿನ್ನೋಕ್ಕಾಗಲ್ಲ. ಹೊಸ ಕೊಕ್ಕು ಬರೋಕ್ಕೆ 150 ದಿನ ಆಗ್ತದೆ. ಸುಮಾರು 150 ದಿನದವರೆಗೆ ಉಪವಾಸ ಇರುವ ಶಕ್ತಿ ಆ ಹದ್ದುಗಳಿಗಿದೆ. ಹೊಸ ಕೊಕ್ಕು ಬಂತು, 150 ದಿನ ಆಯಿತು. ಇದನ್ನು ವೆರಿ ಟಿಡಿಯಸ್ ಪ್ರೋಸೆಸ್ ಅಲ್ವಾ. ಹೊಸ ಕೊಕ್ಕು ಬಂದ ತಕ್ಷಣ ತಾನು ಫಸ್ಟ್ ಏನು ಕೆಲಸ ಮಾಡುತ್ತೆ ಅಂದರೆ, ರೆಕ್ಕೆ ಪಕ್ಕ ಎಲ್ಲ ಮುದಿಯಾಗಿರುತ್ತೆ, ಅದನ್ನು ತಾನೇ ಕಿತ್ಕೊಳ್ಳುತ್ತೆಲ್ಲ, ಫುಲ್ ಕಿತ್ಕೊಳ್ಳುತ್ತೆ. ಮತ್ತೆ ಒಂದು ಹೊಸ ಹದ್ದಾಗಿ ಅದು ಪರಿವರ್ತನೆ ಆಗ್ತದೆ. ಅಂದರೆ ಇಟ್ಸ್ ಎ ರೀಬರ್ತ್ ಆಫ್ ಎನ್ ಈಗಲ್. ಈಗಲ್ನ ಮರುಹುಟ್ಟು, ಹದ್ದಿನ ಮರುಹುಟ್ಟು. ಸ್ನೇಹಿತರೆ, ನಾವೊಂದು ಸ್ವಲ್ಪ ಆಲೋಚನೆ ಮಾಡೋಣ. ನಮ್ಮ ಬದುಕಿನಲ್ಲಿ ಈಗಲ್ಗೇನೋ 40ನೇ ವಯಸ್ಸಿಗೆ ಬರುತ್ತೆ. ನಮಗೂ ಸುಮಾರಾಗಿ ಒಂದು 20-40 ವಯಸ್ಸು ಒಳಗಡೆ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಏನೋ ಕಲ್ತಿದ್ದಿಷ್ಟೇ ಸಾಕು ಅಂತ ಇದ್ದರೆ ನಾವು ಹಾಗೇ ಇರ್ತೀವಿ. ಆದರೆ ನಾನು ಇನ್ನೇನೋ ಕಲಿಬೇಕು, ಇನ್ನೇನೋ ಬೆಳಿಬೇಕು, ನಾನು ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತ ಅಂದರೆ, ಸ್ನೇಹಿತರೆ, ನಾವು ಈ ಥರದ ಪ್ರಕ್ರಿಯೆಗಳಿಗೆ ಒಳಗಾಗಬೇಕು ಅಂತ ನನಗಂತೂ ಅನಿಸಿದೆ. ಹಾಗಾಗಿ ಈ ಕೃತಿಯನ್ನು ನಿಮಗೆ ಕೊಟ್ಟಿದ್ದೇನೆ. ಇದರಲ್ಲಿ ನಾನು ಹೇಳಿರುವ 36 ಪಾಯಿಂಟ್ ಶೀರ್ಷಿಕೆ ನಮ್ಮ ಬರೀ ಟೈಟಲ್ಗಳು ಹೇಳ್ತಾನೆ. ಯಾಕೆಂದರೆ ನೀವು ಓದಬೇಕಂದ್ರೆ ಪುಸ್ತಕನೇ ಓದಬೇಕು, ನಿಧಾನಕ್ಕೆ ಓದಬೇಕು, ಅರ್ಥ ಮಾಡ್ಕೋಬೇಕು. ಇದು ನನ್ನ ಪ್ರಕಾರ ನೀವು 2-3 ಪಾಯಿಂಟ್ ಫಾಲೋ ಮಾಡಿದ್ರು ನಿಮ್ಮ ಲೈಫಲ್ಲಿ ಚೇಂಜ್ ಆಗಿಬಿಡ್ತೀರಿ, ಟ್ರಾನ್ಸ್ಫಾರ್ಮ್ ಆಗ್ತೀರಿ. ಏನಂತೀರಿ? ಸಪ್ನಾ ಬುಕ್ ಹೌಸ್ ಮಳಿಗೆಗಳಲ್ಲಿ ಕನ್ನಡದ ಕೃತಿ ಸಿಗ್ತದೆ. ಆಂಗ್ಲ ಕೃತಿ ಇದನ್ನೇ ಇಂಗ್ಲೀಷ್ಗೂ ಟ್ರಾನ್ಸ್ಲೇಟ್ ಮಾಡಿದ್ದೇನೆ, ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ ಅಂತ ಅಮೆಝಾನ್ನಲ್ಲಿ ಲಭ್ಯ ಇರುತ್ತೆ. ಅಶಿಸ್ತಿನಿಂದ ಶಿಸ್ತಿನೆಡೆಗೆ, ಪ್ರಶ್ನೆಗಳಿಂದ ಉತ್ತರಗಳೆಡೆಗೆ, ಆರಾಮ ವಲಯದಿಂದ ಪ್ರಯತ್ನದ ವಲಯದೆಡೆಗೆ, ಅನುಪಯುಕ್ತತೆಯಿಂದ ಉಪಯುಕ್ತತೆಯೆಡೆಗೆ, ಶಕ್ತಿಹೀನತೆಯಿಂದ ಶಕ್ತಿಯುತರಾಗುವೆಡೆಗೆ, ಕನಸುಗಳಿಂದ ಗುರಿಗಳೆಡೆಗೆ, ಸಿದ್ಧತೆಯಿಂದ ಸಾಧನೆಯೆಡೆಗೆ, ಚಿಂತೆಯಿಂದ ಚಿಂತನೆಗಳೆಡೆಗೆ, ವೀಕ್ಷಕರಿಂದ ಆಟಗಾರರಾಗುವೆಡೆಗೆ, ಅಸ್ಪಷ್ಟತೆಯಿಂದ ಸ್ಪಷ್ಟತೆಯೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ, ನೋವುಗಳಿಂದ ನಲಿವುಗಳೆಡೆಗೆ, ಸಮಸ್ಯೆಗಳಿಂದ ಪರಿಹಾರಗಳೆಡೆಗೆ, ಅಪಾಯಗಳಿಂದ ಸಾಹಸಗಳೆಡೆಗೆ, ಸೋಲುಗಳಿಂದ ಗೆಲುವಿನೆಡೆಗೆ, ಕೀಳರಿಮೆಯಿಂದ ಆತ್ಮವಿಶ್ವಾಸದೆಡೆಗೆ, ಮಾತಿನಿಂದ ಕೃತಿಯೆಡೆಗೆ, ಬಡತನದಿಂದ ಸಿರಿತನದೆಡೆಗೆ, ಪುಟ್ಟ ಆಲೋಚನೆಗಳಿಂದ ದೊಡ್ಡ ಆಲೋಚನೆಗಳೆಡೆಗೆ, ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಯೆಡೆಗೆ, ಸಂಕುಚಿತತೆಯಿಂದ ವಿಶಾಲ ಮನೋಭಾವದೆಡೆಗೆ, ಅಂದುಕೊಳ್ಳುವುದರಿಂದ ಹೊಂದಿಕೊಳ್ಳುವೆಡೆಗೆ, ಗ್ರಾಹಕರಿಂದ ಹೂಡಿಕೆದಾರರಾಗುವೆಡೆಗೆ, ಲೇಖನಗಳಿಂದ ಪುಸ್ತಕಗಳೆಡೆಗೆ, ಪಡೆಯುವುದರಿಂದ ನೀಡುವೆಡೆಗೆ, ಉದ್ಯೋಗದಿಂದ ಉದ್ಯಮಶೀಲತೆಯೆಡೆಗೆ, ನಾಯಕತ್ವದಿಂದ ತಂಡ ನಿರ್ಮಾಣದೆಡೆಗೆ, ಚಟುವಟಿಕೆಗಳಿಂದ ಕ್ರಿಯಾಶೀಲರಾಗುವೆಡೆಗೆ, ಸಾಧನಾ ಪಥದಿಂದ ಉತ್ತುಂಗದೆಡೆಗೆ, ನಿಧಾನಗತಿಯಿಂದ ವೇಗಗತಿಯೆಡೆಗೆ, ಮಾರ್ಗದರ್ಶನದಿಂದ ಎತ್ತರೆತ್ತರಕ್ಕೇರುವೆಡೆಗೆ, ಅಲೆಮಾರಿಯಿಂದ ಆಶ್ಚರ್ಯಚಕಿತತೆಯೆಡೆಗೆ, ಸಾಮಾನ್ಯರಿಂದ ಅಸಾಮಾನ್ಯರಾಗುವೆಡೆಗೆ, ಪ್ರೀತಿಯಿಂದ ಪರಮಾತ್ಮನೆಡೆಗೆ, ಅಹಂನಿಂದ ಅಭಿಮಾನದೆಡೆಗೆ, ಪರಿವರ್ತನೆಯಿಂದ ಸಾಧಕರಾಗಿ. ಹೀಗೆ ನಾನು ಸುಮಾರು 36 ಅಂಶಗಳನ್ನು ನಿಮಗೆ ನೀಡಿದ್ದೇನೆ. ಒಂದೊಂದು ಅಂಶಕ್ಕೂ ನಾನು ಕ್ಯಾಪ್ಸುಲಲ್ಲಿ ಕೇವಲ 3-4 ಪುಟ ಅಷ್ಟೇ ಬರೆದಿದ್ದೇನೆ. ಜೊತೆಗೆ ಒಂದು ಆರ್ಟ್ ವರ್ಕು ಕೂಡ ಮಾಡಿಸ್ದೆ, ಸ್ವಲ್ಪ ಸರಳವಾಗಿ ಅರ್ಥ ಆಗಲಿ ಅಂತ. ಪ್ರವೀಣ್ ರಬಕವಿ ಎನ್ನುವ ಉತ್ತಮ ಕಲಾವಿದ ನಮಗೆ ಆ ಒಂದು ಕ್ರಿಯೆಯನ್ನು ನಡೆಸಿಕೊಟ್ಟಿದ್ದಾರೆ. ಅಂದರೆ 36 ಚಿತ್ರಗಳನ್ನು ಈ ಒಂದು ಕೃತಿಯಲ್ಲಿ ನೀಡುವ ಮೂಲಕ
ನಿಮಗೆ ಒಂದು ಕ್ಲಾರಿಟಿ. ಉದಾಹರಣೆಗೆ ಪ್ರಶ್ನೆಗಳಿಂದ ಉತ್ತರಗಳೆಡೆಗೆ ಬೇಕು. ಕರೆಕ್ಟ್. ನಮ್ಮ ಜೀವನದಲ್ಲಿ ನಾವು ಪ್ರಶ್ನೆಗಳನ್ನು ಕೇಳ್ಕೊಳ್ಳಿಲ್ಲ ಅಂದರೆ ನಮಗೆ ಉತ್ತರಗಳು ಸಿಗೋದೇ ಇಲ್ಲ. ಹಾಗೆ ಸ್ನೇಹಿತರೆ, ಈಗ ನೀವು ವಿಡಿಯೋ ನೋಡ್ತಾ ಇದ್ದೀರಿ, ನಿಮಗೇನೋ ಪ್ರಶ್ನೆ ಬಂತು, ನೀವು ಪ್ರಶ್ನೆ ಕೇಳಿದ್ರೆ ತಾನೇ ನಾವು ಕಾಮೆಂಟ್ ಮಾಡೋಕ್ಕಾಗತ್ತೆ? ನೀವು ಪ್ರಶ್ನೆನೇ ಕೇಳ್ಕೊಳ್ಳಿಲ್ಲ, ನಿಮ್ಮನ್ನು ನೀವು ಎಷ್ಟೋ ಜನ ಏನಾಗುತ್ತೆ ಅಂದರೆ ಅವರನ್ನು ಅವರು ಪ್ರಶ್ನಿಸಿಕೊಳ್ಳುವುದಿಲ್ಲ. ಯಾವಾಗ ನೀವು ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳುತ್ತೀರೋ ಆಗ ನಿಮ್ಮ ಬದುಕು ಬಂಗಾರವಾಗುತ್ತದೆ. ಹಾಗಾದರೆ ನೀವು ಪರಿವರ್ತನೆ ಆಗಬೇಕು ಅಂತ ಇಷ್ಟೊತ್ತಿಗೆ ನಿಮ್ಗೆ ಅನಿಸಿದ್ರೆ ಖಂಡಿತ ಪರಿವರ್ತನೆ ಆಗೋದಕ್ಕೆ ಸಾಧ್ಯತೆ ಇದೆ. ಪ್ರತಿಯೊಬ್ಬರಿಗೂ ಇದೊಂದೇ ಜೀವನ, ನಮಗೆ ಕಣ್ಣಿಗೆ ಕಾಣುವಂತೆ ಇರುವ ಜೀವನ. ಈ ಜೀವನವನ್ನು ಹಿಗ್ಗಿಸಿಕೊಳ್ಳಬೇಕು ಎಂದರೆ ನನಗೆ ಲಭ್ಯವಿರುವ ಅಥವಾ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಲಭ್ಯವಿರುವ ಅದೇ 24 ಗಂಟೆಗಳನ್ನು ನಾನು ಯಾವ ರೀತಿ ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಳ್ಳುತ್ತೇನೆ ಎನ್ನುವುದು ಮುಖ್ಯ ಆಗ್ತದೆ. ನೀವು ಆ ನಿಟ್ಟಿನಲ್ಲಿ ಸಾಗಬೇಕು, ನಿಮಗೂ ವಿಜಯ ಲಭಿಸಬೇಕು ಅಂತಲೇ ವಿಜಯ ವಾಹಿನಿ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮನ್ನು ತಲುಪೋಕೆ ಪ್ರಯತ್ನ ಪಟ್ಟಿದ್ದೇನೆ. ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.